ನಾವೀಗ ಅಮೆರಿಕಾದ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂನಲ್ಲಿದ್ದೇವೆ. ರೈಟ್ ಬ್ರದರ್ಸು ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನು ಕಂಡುಹಿಡಿದ್ರು 1903ರಲ್ಲಿ. ತದನಂತರದಲ್ಲಿ ಅಮೆರಿಕಾಗೇನೆ ಒಂದು ವಿಮಾನವನ್ನು ಆರಂಭ ಮಾಡಿದರು, ಅಮೆರಿಕಾ ಬೈ ಏರ್ ಅಂತೇಳಿ. ಆ ವಿಮಾನವನ್ನು ಮೊಟ್ಟ ಮೊದಲ ಆರಂಭ ಮಾಡಿರುವಂಥ ವಿಮಾನವನ್ನು ನೋಡೋಣ ಬನ್ನಿ, ಹತ್ತೋಣ ಬನ್ನಿ. ಇದೊಂದು ಸ್ಪೇಸ್ ಸೆಂಟರ್ನಲ್ಲಿ ಇದೊಂದು ಡೆಮೋ ಪೀಸ್ ಇದು, ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮಾಡಿರುವಂಥದ್ದು. ಇದನ್ನು ನಾನು ಜಸ್ಟ್ ಈಗ ಎಂಟ್ರ್ ಆಗಿದ್ದೇನೆ. ಇಲ್ಲಿ ಒಳಗಡೆ ಬಂದರೆ ಇದು ಕಾಕ್ಪಿಟ್ ಇದೆ, ಇದು ಪೈಲಟ್ ಇಲ್ಲೇ ಫಸ್ಟ್ ವಿಮಾನ ಇದು ಈ ಥರ ಇನ್ವೆನ್ಷನ್ ಆಗಿರುವಂಥದ್ದು ಇದು. ಜೊತೆಗೆ ಇಲ್ಲಿ ನೀವು ಒಳಗಡೆ ಸಹಜವಾಗಿ ಬಂದರೆ ಇಲ್ಲಿ ಲಗೇಜ್ ಇಡಲಿಕ್ಕೆ, ಅವಾಗ ಲಗೇಜ್ ಇಡ್ಲಿಕ್ಕೆ ಸಪ್ರೇಟ್ ಆಗಿರಲಿಲ್ಲ, ಇಲ್ಲೇ ಅದನ್ನು ಲಗೇಜ್ ಇಡ್ತಾ ಇದ್ರು. ಸೊ ಹೀಗೆ ಬಂದು ಅತ್ಯಂತ ಅದ್ಭುತವಾಗಿ ಇದನ್ನು ಫಸ್ಟ್ ವಿಮಾನ ಇದು ನೋಡಿ, ಟೈಪಿಂಗ್ ಮಾಡಲಿಕ್ಕೆ. ಇದು ಒಟ್ಟು 8 ಸೀಟರ್ಸ್ ಫ್ಲೈಟ್ ಇದು. ಈ ಕಡೆ 4, ಈ ಕಡೆ 4. ಒಳಗಡೆ ನೋಡಿ ಇಲ್ಲಿ ಮೇಲ್ಗಡೆ ಲಗೇಜ್ ಇಡ್ಲಿಕ್ಕೆ ಎಲ್ಲ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿರುವಂಥದ್ದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಒಳಗಡೆ ಹೋದ್ರೆ ಇಲ್ಲಿ ವಾಶ್ರೂಮ್ ಅದಾವೆ 2. ಅಂದ್ರೆ ನಾರ್ಮಲ್ ಆಗಿ ಫ್ಲೈಟ್ ನಲ್ಲಿ ಇರೋದಕ್ಕಿಂತನೂ ಈ ಆರಂಭದಲ್ಲಿ ಏನು ಮಾಡಿದಾರೆ ಟಾಯ್ಲೆಟ್ಸ್ ಅನ್ನು ರಿಫ್ರೆಶ್ ರೂಮ್ಸ್ ಅಂತ ನಾವು ಕರಿತೇವೆ, ತುಂಬಾ ದೊಡ್ಡದಾಗಿದೆ. ಇವುಗಳನ್ನ ನೋಡ್ಬೋದು. ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರು ಎಷ್ಟು ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಇಟ್ಟಿದ್ದಾರೆ. ಆವಾಗನೇ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಅವರು. ಅದು ಬಹಳ ವಿಶೇಷವಾಗಿರುವಂಥದ್ದು. ಈ ಕಡೆ ನೀವು ಬಂದರೆ ಜಸ್ಟ್ ಬನ್ನಿ, ಇದು ಅತ್ಯಂತ ವಿನೂತನವಾಗಿರುವಂಥ ಏರ್ ಫ್ಲೈಟ್ ಇದು. ಸೊ ಇದು ನೋಡಿ ಯಾವ ಥರ ಇಲ್ಲಿ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ಬೋದು. ವುಡನ್ ಫಿನಿಶಿಂಗ್ ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಟೀಕ್ ವುಡ್ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಅವರು. ಆವತ್ತು ನಾವು ಇವತ್ತು ಟೀಕ್ ವುಡ್ಗೆ ಭಾಳಷ್ಟು ನಾವು ವ್ಯಾಲ್ಯೂ ಕೊಡ್ತೇವೆ. ಆವತ್ತೇ ಅವರು ಟೀಕ್ ವುಡ್ ಫಿನಿಶಿಂಗನ್ನು ಮಾಡಿದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿ ಚೆನ್ನಾಗಿದೆ. ಇವಾಗ ಫ್ಲೈಟ್ನಲ್ಲಿ ಟೀಕ್ ವುಡ್ಡನ್ನು ಯೂಸ್ ಮಾಡೋದಿಲ್ಲ, ಮೆಟ್ಲನ್ನು ಹೆಚ್ಚು ಯೂಸ್ ಮಾಡ್ತೀವಿ ನಾವು. ಸೊ ಆ ಫ್ಲೈಟ್ನ ಈ ಥರ ಆದರೆ ಅದರ ಎಂಜಿನ್ ಹೇಗಿತ್ತು ಅನ್ನೋದನ್ನು ಅದನ್ನು ನೀವು ನೋಡ್ಬೋದು. ಅಲ್ಲೆಲ್ಲ ಅದರ ಡೆಮೋ. ಸೊ ಇದೇ ಫಸ್ಟ್ ಅಮೆರಿಕಾ ಬೈ ಏರ್ ಅಂತ ಮಾಡಿರುವಂಥದ್ದು. ಇದ್ರ ಒಳಗಿನ ಭಾಗ, ಉಳಿದ ಭಾಗಗಳೇನು ಟೆಕ್ನಿಕಲ್ ಪಾರ್ಟ್ ಏನದಾವಲ್ಲ ಅಲ್ಲೆಲ್ಲ ಡೆಮೋಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮೇಲ್ಗಡೆ ನೋಡಿದರೆ ಇಲ್ಲಿ ಸಾಕಷ್ಟು ಏರೋಪ್ಲೇನ್ಗಳನ್ನು ತೂಗು ಹಾಕಿದ್ದಾರೆ, ನೀವು ನೋಡ್ಬೋದು. ಇದನ್ನು ಅಮೆರಿಕಾದ ಏರ್ ಆ್ಯಂಡ್ ಸ್ಪೇಸ್ ರಿಸರ್ಚ್ ಸೆಂಟರ್ ಅಂತ ಕರೀತಾರೆ. ಇವತ್ತು ಸೆಪ್ಟೆಂಬರ್ 3ನೇ ತಾರೀಕು ನಾವು ಅಮೆರಿಕಾದ ಏರ್ ಆ್ಯಂಡ್ ಸ್ಪೇಸ್ ಸೆಂಟರ್ನಲ್ಲಿ, ಅಂದರೆ ವಾಷಿಂಗ್ಟನ್ನಲ್ಲಿರುವಂಥ ಏರ್ ಆ್ಯಂಡ್ ಸ್ಪೇಸ್ ಸೆಂಟ್ರಿಗೆ ಬಂದಿದ್ದೇವೆ. ಇದು ಅತ್ಯಂತ ನಯನ ಮನೋಹರವಾಗಿರುವಂತಹದ್ದು. ನಾವು ಭಾರತೀಯರು ವೇದ ಉಪನಿಷತ್ತುಗಳಲ್ಲಿ ಆರಂಭದಲ್ಲೇ ಗರುಡ ಪುರಾಣ ಬಗ್ಗೆ ನಾವು ಮಾತಾಡ್ತೀವಿ. ಗರುಡ ಪುರಾಣ ಅಂತಂದರೆ ಆವಾಗನೇ ಗರುಡ ಪುರಾಣದಲ್ಲಿ ಹೇಗೆ ವಿಮಾನವನ್ನು ತಯಾರು ಮಾಡಿದರು, ಆವಾಗನೇ ಹೇಗೆ ಗರುಡ ಮೂಲಕ ಯಾತ್ರೆಯನ್ನು ಮಾಡಿದರು ಅಂತ ನಾವು ತಿಳ್ಕೊತೀವಿ, ನಾವು ಹೇಳ್ತೀವಿ. ಆದರೆ ಅಮೆರಿಕಾದಲ್ಲಿ ಇದನ್ನು ಅತ್ಯಂತ ಪ್ರಾಕ್ಟಿಕಲ್ ಆಗಿ ಓರಿಯೆಂಟೇಷನ್ ಕೊಡ್ತಾರೆ ಇಲ್ಲಿ. ಸೊ ಹಾಗಾಗಿ ನಮಗೆ ಅತ್ಯಂತ ಇಷ್ಟವಾಗಿರುವಂತಹ ಅದು. ಇಲ್ಲಿ ಅನೇಕ ಬಾರಿ ಈ ಸ್ಪೇಸಿಗೆ ನಾನು ಬಂದಿದ್ದೇನೆ, ಆದರೆ ವಿಡಿಯೋಗಳನ್ನು ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು. ನೀವು ಕೂಡ ಸಾಧ್ಯ ಆದರೆ ಅಮೆರಿಕಾದಲ್ಲಿರುವಂಥ ವಾಷಿಂಗ್ಟನ್ ಡಿ ಸಿಯಲ್ಲಿರುವಂಥ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂಗೆ ನೀವು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು ರೈಟ್ ಬ್ರದರ್ಸ್, ಇಬ್ಬರು ಸಹೋದರರು ಎಷ್ಟೊಂದು ಹರಸಾಹಸ ಮಾಡಿದರು ವಿಮಾನವನ್ನು. ಸೊ ಆ ಸಂದರ್ಭದಲ್ಲಿ ಇದು ಆವಾಗ ಏರ್ ಹಾಸ್ಟೆಸ್ಗಳು ಯಾವ ರೀತಿ ಬಟ್ಟೆಗಳನ್ನು ಧರಿಸ್ಕೊತಾ ಇದ್ರು, ಅವರ ಡಿಸೈನ್ಸ್ಗಳು, ಫ್ಲೈಟ್ ಅಟೆಂಡೆಂಟ್ ಅಂತ ನಾವು ಕರೀತೇವೆ. ಸೊ ಇಲ್ಲಿ ಭಾಳಷ್ಟು ಏರೋಪ್ಲೇನ್ಗಳಿದ್ದಾವೆ. ಅಂದರೆ ಒಂದೊಂದು ಮೆಕ್ಯಾನಿಕ್ ಕೋಟ್ ಆ್ಯಂಡ್ ಹ್ಯಾಟ್, ಕ್ಯಾಪಿಟಲ್ ಏರ್ಲೈನ್ಸ್ 1945ರಲ್ಲಿ ಅದು ಡಿಸೈನ್ ಆಗಿರುವಂಥದ್ದು. ಸೊ ಫ್ಲೈಟ್ ಅಟೆಂಡ್ ಇನ್ಫಾರ್ಮ್ ಕೊಲೋನಿಯಲ್ ಏರ್ಲೈನ್ಸ್ 1950ರಲ್ಲಿ ಡ್ರೆಸ್ ಕೋಡ್ ಇತ್ತು. ಆಮೇಲೆ ಫ್ಲೈಟ್ ಅಟೆಂಡ್ ಇನ್ಫಾರ್ಮ್ ಕ್ಯಾಪಿಟಲ್ ಏರ್ಲೈನ್ಸ್ 55ನಲ್ಲಿ. ಹೀಗೆ ಹಂತವಾಗಿ ಅವು ಪೈಲಟ್ ಹೇಗಿರಬೇಕು ಅದೆಲ್ಲವನ್ನು ಡಿಟೇಲ್ಡಾಗಿ ಇಲ್ಲಿ ತೋರಿಸಿದ್ದಾರೆ. ದ ಜೆಟ್ ಏಜ್ ಅಂತಾನೆ, ದ ಜೆಟ್ ಎಂಜಿನ್ revolutionized air travel. Jets symbolize a new era that was fast and powerful, globally connected, driven by technology and jet age ಅಂತ ಇದ್ರ ಬಗ್ಗೆ ಡಿಟೇಲ್ಡ್ ಆಗಿದ್ದಾರೆ. ಇನ್ನೂ ಸ್ವಲ್ಪ ನಾವು ಡೀಪ್ ಆಗಿ ತಿಳ್ಕೋಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಎಂಟೈರು ಹೇಗೆ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚು ನಮಗೆ ನಾಲೆಜ್ ಇಲ್ಲದೇ ಇರೋದ್ರಿಂದ ಒಬ್ಬ ಕರೆಕ್ಟಾಗಿ ಗೈಡ್ ಸಿಕ್ಕಿದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇಲ್ಲಿ ಬಂದು ನೀವು ನೋಡ್ಕೋಬೋದು. ಇಲ್ಲಿ ಈ ಭಾಗದಲ್ಲಿ
ಎಷ್ಟು ಅದ್ಭುತವಾಗಿದೆ ನೋಡಿ. ಇನ್ ಡಿಟೇಲ್ಡ್ ಆಗಿ ಅದನ್ನು ಟೆಕ್ನಿಕನ್ನು ಮೆಕ್ಯಾನಿಸಮನ್ನು ಸಂಪೂರ್ಣವಾಗಿ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಸೊ ಅಂಥ ಒಂದು ವಿಶೇಷವಾಗಿರುವಂಥ ಸೆಂಟ್ರಿಗೆ ನಾವು ಇವತ್ತು ಬಂದಿದ್ದೇವೆ. ಇಷ್ಟು ಸಾಕು, ಮುಂದೆ ಇನ್ನೂ ಇದು ಸಾಕಷ್ಟು ದೊಡ್ಡದಿದೆ. ಒಂದು ದಿನ ಬೇಕು ಅಟ್ಲೀಸ್ಟ್ ಇದನ್ನು ನೋಡೋಕೆ. ಬರೀ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂ ನೋಡೋಕೆ ಒಂದು ದಿನ ಬೇಕು. ನಾನು ಕೇವಲ 5 ನಿಮಿಷ ತೋರಿಸಿದ್ದೇನೆ. ನಮಸ್ಕಾರ.